ನಾವಿವತ್ತು ತಮ್ಮನ್ನು ಇಲ್ಲಿ ಕರೆದಿದ್ದೀವಿ. ಏನು ಹೈಕೋರ್ಟಿನ ಆದೇಶ ಏನಿತ್ತು, ಏನು ನಮ್ಮ ಕಳೆದ 2023ರಲ್ಲಿ ಪರಾಜಿತ ಅಭ್ಯರ್ಥಿಯಾಗಿದ್ದಂಥ ಜೀವರಾಜ್ ಅವರು ಏನು ಹೈಕೋರ್ಟಲ್ಲಿ ಹೋಗಿ ಆದೇಶ ಮಾಡಿದ್ರು, ಅದ್ರ ಪ್ರಕಾರ ಇನ್ವ್ಯಾಲಿಡ್ ಮತ ಏನಿತ್ತು 279 ಇನ್ವ್ಯಾಲಿಡ್ ಮತ ಇತ್ತು. ಅದನ್ನು ಪರಿಶೀಲನೆ ಮಾಡಿ ರೀಕೌಂಟ್ ಮಾಡಿದ್ರು. ಹಾಗೆಯೇ ಮತ್ತೆ ಅಂಚೆ ಮತಗಳು ಏನಿದ್ವಿ ಅದನ್ನು ಜೊತೆ ಸೇರಿಸಿ ಕೌಂಟ್ ಮಾಡಿ ಅಂತ ಏನು ಕೋರ್ಟು ಮಾನ್ಯ ಉಚ್ಚ ನ್ಯಾಯಾಲಯ ಏನು ಆದೇಶ ಮಾಡಿತ್ತು, ಅದ್ರ ಪ್ರಕಾರ ಕೌಂಟಿಂಗಲ್ಲಿ ನಾನು ಒಬ್ಬ ಏಜೆಂಟ್ ಆಗಿದ್ದೆ. ರಾಜೇಗೌಡರ ಪರ ನಮ್ಮ ಸುಧೀರ್ ಕುಮಾರ್ ಮುರಳಿಯವರಿದ್ದರು, ನಾನು ರಾಜನ್ ಪರ ಏಜೆಂಟ್ ಆಗಿದ್ದೆ. ಹಾಗೆಯೇ ಜೀವರಾಜ್ ಪರ ಇದ್ದರು. ಹಾಗೆಯೇ ಇನ್ನೂ ಬೇರೆ ಬೇರೆ ಅಭ್ಯರ್ಥಿಗಳು ಏನಿದ್ದರು, ಪಕ್ಷೇತರ ಅಭ್ಯರ್ಥಿಗಳು ಅವ್ರ ಪರದ ಏಜೆಂಟ್ಗಳು ಇದ್ದರು. ಸುಧಾಕರ್ ಶೆಟ್ಟರು ಇದ್ದರು ಯಾವತ್ತು, ಈಗ ಮೊನ್ನೆ ಕೌಂಟಿಂಗಲ್ಲಿ. ಈ ಹಿಂದೆ ಕೌಂಟ್ ಆದಾಗ ಏನಾಗಿತ್ತು ತಮಗೆಲ್ಲ ಗೊತ್ತೇ ಇದೆ. 2023ನೇ ಇಸ್ವಿಲಿ ಏನು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ರಾಜೇಗೌಡರು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದರು, ಜೀವರಾಜ್ ಅವರು BJPಯಿಂದ ಸ್ಪರ್ಧೆ ಮಾಡಿದರು, ಹಾಗೆಯೇ ಸುಧಾಕರ್ ಶೆಟ್ಟರು ಜನತಾದಳದಿಂದ ಸ್ಪರ್ಧೆ ಮಾಡಿದರು. ಅವತ್ತು ಏನು ಕೌಂಟಿಂಗ್ ಆದಾಗ ಅವತ್ತು ನಮ್ಮ ಪರವಾಗಿ ಸುಧೀರ್ ಕುಮಾರ್ ಮುರಳಿ ಏಜೆಂಟ್ ಆಗಿ ಕೂತಿದ್ರು, ರಾಜೇಗೌಡರ ಪರ ಸತೀಶ್ ಅವರು ಕೂತಿದ್ರು, ಹಾಗೆಯೇ ಜೀವರಾಜ್ ಅವ್ರ ಪರ ಸತೀಶ್ ಅವರು ಕೂತಿದ್ರು, ರಾಜೇಗೌಡರು ಸುಧಾಕರ್ ಶೆಟ್ಟರ ಪರ ಸ್ವತಃ ಸುಧಾಕರ್ ಶೆಟ್ಟರೇ ಕೂತಿದ್ರು. ಅವತ್ತು ಏನು ಕೌಂಟಿಂಗ್ ಆಗಿ ರಾಜೇಗೌಡರನ್ನ 201 ಮತಗಳಿಂದ ಜಯಶೀಲರಾಗಿದ್ದಾರೆ ಅಂತ ಅನೌನ್ಸ್ ಮಾಡಿದ್ರು. ಯಾಕೆಂದರೆ ಅವತ್ತಿಂದು ಸಹ ವಿಡಿಯೋ ಕ್ಲಿಪ್ಗಳು ಇರ್ತವೆ, ತಾವು ನೋಡ್ಬೋದು. ನಂತರ ಈಗ ಏನು ಮೇಲಾಟ ನಡೀತಾ ಇದೆ, ಮುಂದಿನ ದಿನದಲ್ಲಿ ಆ ವಿಡಿಯೋ ಕ್ಲಿಪ್ಗಳು ಎಲ್ಲ ಇದಕ್ಕೆ ಪರಿಗಣನೆಗೆ ಬರಬಹುದು. ಹಾಗೆಯೇ ಈಗ ಮೊನ್ನೆ ಏನು ನಡೆದಿತ್ತು ಅಂದರೆ, ನಾವು ಮೊದಲು ಸ್ಟ್ರಾಂಗ್ ರೂಮ್ ಓಪನಿಂದನೂ ನಾವು ಅಲ್ಲಿ ಗೊಂದಲಗಳೇ ಸೃಷ್ಟಿಯಾಯಿತು. ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ಆ ಟ್ರಂಕ್ಗಳು ಇರ್ತವೆ, ಓಟನ್ನ ಬಾಕ್ಸ್ಗಳಿಗೆ ಹಾಕಿ ಟ್ರಂಕ್ಗಳು ಏನಿದ್ವಿ ಅಲ್ಲಿಂದನೂ ಆ ಟ್ರಂಕಲ್ಲಿ ಇರ್ತಕ್ಕಂಥ ಬೀಗಗಳನ್ನು ಒಡೆದ ರೀತಿಯಲ್ಲಿದ್ವಿ. ನಾವು ಅಲ್ಲಿಂದನೇ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಇದು ಸರಿ ಇಲ್ಲ, ಇದು ಟ್ರಂಕ್ ಒಡೆದಿದ್ದಾರೆ, ಏನೋ ಮೋಸ ಆಗಿದೆ ಇದರಲ್ಲಿ ಅಂತೇಳಿ ನಾವು ಅಲ್ಲಿ ಪ್ರತಿಭಟನೆ ಸಲ್ಲಿಸಿದ್ರು. ಆದರೂ ಸಹ ಎಲ್ಲ ಇದನ್ನು ತಗೊಂಬಂದು IDSC ಕಾಲೇಜಿನಲ್ಲಿ ಅವತ್ತು ಕೌಂಟಿಂಗನ್ನು ಸ್ಟಾರ್ಟ್ ಮಾಡೋದು. ಕೌಂಟಿಂಗ್ ಸ್ಟಾರ್ಟ್ ಮಾಡಿ ಮೊದಲಿಗೆ ಏನು 279 ಮತ ಇತ್ತು, ಏನು ಅಸಿಂಧುವಾದಂಥ 279 ಮತಗಳನ್ನು ಅದನ್ನು ಮರುಪರಿಶೀಲನೆ ಮಾಡಿದಾಗ 8 ಮತಗಳು ಮಾತ್ರ ಸಿಂಧು ಅಂತ ಹೇಳಿ ಅವತ್ತು ಗೊತ್ತಾಯಿತು. ಅದನ್ನು ಕೌಂಟಿಂಗ್ ಮಾಡಿದಾಗ 3 ಮತ ರಾಜೇಗೌಡರಿಗೆ, 2 ಮತ ಜೀವರಾಜ್ಗೆ, ಇನ್ನು 3 ಮತ ಇಬ್ಬರಿಗೆ ಟಿಕ್ ಆಗಿತ್ತು. ಕೆಲವರಲ್ಲಿ ಟಿಕ್ ಇಲ್ಲದ ಪೇಪರ್ ಇತ್ತು. ಹಾಗಾಗಿ ಆ 3 ಮತನ ಮತ್ತೆ ಅಸಿಂಧು ಅಂತ ತೀರ್ಮಾನ ಆಯಿತು. ನಂತರ ಮತ ಎಣಿಕೆ ಪ್ರಾರಂಭ ಮಾಡಿ ಹಿಂದೆ ಏನು ನಮಗೆ ಸಿಂಧು ಮತಗಳೇನಿತ್ತು ಅದರಲ್ಲಿ ಮೊದಲನೇ ರೌಂಡ್ನಲ್ಲಿ DN ಜೀವರಾಜ್ ಅವರಿಗೆ ಏನು ಮತ ಬಿದ್ದಿತ್ತು ಅಂತ ಹೇಳ್ತೀನಿ. 10ನೇ ರೌಂಡಲ್ಲಿ 164 ಮತ ಅಂಚೆ ಮತ ಹಿಂದೆ 2003ರಲ್ಲಿ ಕೌಂಟ್ ಆದಾಗ ಬಿದ್ದಿತ್ತು. ಅದನ್ನು ಜೀವರಾಜ್ ಅವರಿಗೆ ಕೌಂಟ್ ಆದಾಗ 164 ಮತಕ್ಕೆ 164 ಮತನೂ ಜೀವರಾಜ್ ಅವರಿಗೆ ಇತ್ತು. ಹಾಗೆಯೇ ಸುಧಾಕರ್ ಶೆಟ್ಟಿ ಅವರಿಗೆ 74 ಮತ ಇತ್ತು, 74ಕ್ಕೆ 74 ಸುಧಾಕರ್ ಶೆಟ್ಟರಿಗೆ ಬಿದ್ದಿತ್ತು. ಹಾಗೆಯೇ ರಾಜೇಗೌಡರಿಗೆ ಏನು 157 ಮತ ಇತ್ತು. ಅದರಲ್ಲಿ 55 ಮತನ ಡಬಲ್ ಟಿಕ್ ಮಾಡಿದ್ರು. ಒಂದು ಬಂಡಲ್ 25 ಬಂಡ್ಲು ಮಾಡಿರ್ತಾರೆ, ಅಂಥ ಬಂಡಲ್ 2 ಬಂಡಲ್ ಫುಲ್ಲು ಒಂದು 5 ಮತನ ಡಬಲ್ ಟಿಕ್ ಮಾಡಿದ್ವಿ. ಅದರಲ್ಲೂ ನಾನು ನೋಡಿದ್ದೀನಿ, ಡಬಲ್ ಟಿಕ್ ಮಾಡಿದಾಗ ನಿಮ್ಮ ಟಿಕ್ಕಿಂಗ್ ಏನಿರುತ್ತೆ ಅದು ಒಂದು ಟಿಕ್ಕಿಂಗ್ ರಾಜೇಗೌಡರಿಗೆ ಬಿದ್ದಿದ್ದ ಟಿಕ್ಕಿಂಗ್ ಒಂಥರ ಇದೆ, ಇನ್ನೊಂದು ಅಭ್ಯರ್ಥಿಗೆ ಬಿದ್ದಿದ್ದ ಟಿಕ್ಕಿಂಗೇ ಬೇರೆ ಥರ ಇದೆ. ಇಂಕ್ಗಳಲ್ಲೂ ವ್ಯತ್ಯಾಸ ಇತ್ತು. ಹಾಗೆಯೇ 2ನೇ ರೌಂಡ್ ಮತಕ್ಕೆ ಹೋದಾಗ ಜೀವರಾಜ್ ಅವರಿಗೆ 164 ಮತ ಬಿದ್ದಿತ್ತು, ರಾಜೇಗೌಡರಿಗೆ 56 ಮತ ಬಿದ್ದಿತ್ತು, 156 ಮತ ಬಿದ್ದಿತ್ತು, ಸುಧಾಕರ್ ಶೆಟ್ಟರಿಗೆ 67 ಮತ ಬಿದ್ದಿತ್ತು. ಅದರಲ್ಲಿ 30 ಮತವನ್ನು ಡಬಲ್ ಟಿಕ್ ಮಾಡಿ ರಾಜೇಗೌಡರ ಮತಗಳು ಅಸಿಂಧುವಾದವು. ನಾವು ತಕ್ಷಣವೇ ನಾವಲ್ಲಿ ಏನಿದ್ವಿ ನಾವೆಲ್ಲರೂ ಅದನ್ನು ತಪ್ಪು, ರಾಜೇಗೌಡರ ಪರ ಏಜೆಂಟು ಸುಧೀರ್ ಕುಮಾರ್ ಏನಿದ್ರು ಅದು ತಪ್ಪಾಗಿದೆ, ಹಿಂದೆ ನಾನೇ ಕೌಂಟಲ್ಲಿದ್ದೆ, ಇದು ಜೀವರಾಜ್ ಪರ ಅದ್ದಡ ಸತೀಶ್ ಇದ್ರು, ಇದು ತಪ್ಪಾಗಿದೆ,
ಹಾಗಾಗಿ ಇದನ್ನು ಕೌಂಟಿಂಗನ್ನು ನಿಲ್ಲಿಸಬೇಕು, ಹೈಕೋರ್ಟಿಂದ ಇದಕ್ಕೆ ಏನು ಆದೇಶ ತಗೊಂಡು ನಂತರ ಕೌಂಟ್ ಮಾಡಬೇಕು, ಇಲ್ಲಾಂದರೆ ಇದನ್ನು ಈಗ ಸದ್ಯಕ್ಕೆ ಕೌಂಟ್ ನಿಲ್ಲಿಸಿ ಅಲ್ಲಿಂದ ಏನು ಆದೇಶ ಬರುತ್ತೆ ತಗೊಂಡು ಮಾಡಿ ಅಂತೇಳಿ ಕೌಂಟಿಂಗಲ್ಲಿ ನಾವು ಇದು ಮಾಡಿದ್ವಿ. ಅದಕ್ಕೆ ನಾವು ಎಲ್ಲ ಸಹಮತ ಮಾಡಿದ್ವಿ, ಯಾಕೆಂದರೆ ಇದು ಸರಿ ಇರ್ಬೋದು ಅನ್ನೋಂಥ ಸಹಮತ ವ್ಯಕ್ತಪಡಿಸಿದ್ವಿ. ಹಾಗೆಯೇ 3ನೇ ರೌಂಡಿಗೆ ಹೋದಾಗ ರಾಜೇಗೌಡರಿಗೆ 170 ಮತ 3ನೇ ರೌಂಡಿಗೆ ಸಿಂಧುವಾದ ಮತಗಳಿದ್ದು ಅದನ್ನು ಕೌಂಟಿಗೆ ತಗೊಂಡಾಗ 170ಕ್ಕೆ 170 ಮತಗಳು ಸಿಂಧು ಎಲ್ಲದೂ 2 ಟಿಕ್ಕಿತ್ತು. 170ಕ್ಕೆ 1 ಮತವೂ ರಾಜೇಗೌಡರಿಗೆ ಬೀಳಲಿಲ್ಲ. ಅದೇ ಸುಧಾಕರ್ ಶೆಟ್ಟರಿಗೆ ಬಿದ್ದಿತ್ತು, ರಾಜನ್ ಅವರಿಗೆ ಬಿದ್ದ ಮತ ರಾಜನ್ ಅವರಿಗೆ ಬಿದ್ದಿತ್ತು, ಗೋಪಾಲ್ ಅವರಿಗೆ ಬಿದ್ದಿದ್ದ ಮತ ಗೋಪಾಲ್ ಅವರಿಗೆ ಬಿದ್ದಿತ್ತು, ಜೀವರಾಜ್ ಅವರಿಗೆ ಬಿದ್ದ ಮತ ಜೀವರಾಜ್ ಅವರಿಗೆ ಇತ್ತು. ಅದು ಹೇಗೆ ರಾಜೇಗೌಡರ ಮತ ಮಾತ್ರ 170 ಮತ ಏನಿದೆ ಅದು 170ಕ್ಕೆ 170 ರಿಜೆಕ್ಟ್ ಆಯಿತು. ಟೋಟಲ್ ಫಸ್ಟ್ ರೌಂಡಲ್ಲಿ 55, ಸೆಕೆಂಡ್ ರೌಂಡಲ್ಲಿ 30, ಥರ್ಡ್ ರೌಂಡಲ್ಲಿ 170, ಒಟ್ಟು 255 ಮತಗಳನ್ನು ಡಬಲ್ ಟಿಕ್ ಮೂಲಕ ರಿಜೆಕ್ಟ್ ಮಾಡಿಸಿದ್ದಾರೆ. ಇದು ಸಂವಿಧಾನ ಬಾಹಿರವಾದ ಕೃತ್ಯ. ಇದರ ಬಗ್ಗೆ ತನಿಖೆ ಆಗಲಿ, ನಾವೀಗೇನು ಇದು ಹೇಳಲಿಕ್ಕೆ ಬರೋದಿಲ್ಲ. ತನಿಖೆ ಆಗಲಿ, ಯಾರೇ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಯಾಕೆಂದರೆ ಇದು ಯಾರೂ ಮಾಡಬಾರ್ದು ಇಂಥ ಕೃತ್ಯನ. ಹಾಗಾಗಿ ಅಂಥ ಕೃತ್ಯ ಇಲ್ಲಿ ನಡೆದಿದೆ, ಅದಕ್ಕೋಸ್ಕರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ತನಿಖೆ ಆಗಲಿ ಅಂತ ನಾವು ಕೇಳ್ಕೊಂತೀವಿ. ಇನ್ನೊಂದು ಹೇಳ್ತೀವಿ, ಯಾಕೆಂದರೆ ಮೊನ್ನೆ ಈ ತನಿಖೆ ಆಗಲಿ ಅಂತ ನಾವು FIR ಕೊಟ್ಟು ಹಾಕಿದ್ವಿ. ಎಲ್ಲಿ ರಾಜೇಗೌಡರ ಏಜೆಂಟ್ ಸುಧೀರ್ ಕುಮಾರ್ ಮುರಳಿ ಅವರು ಚಿಕ್ಕಮಗಳೂರಿನ ಸ್ಟೇಷನ್ನಲ್ಲಿ FIR ದಾಖಲೆ ಮಾಡ್ತಾರೆ. ವೇದಮೂರ್ತಿಯವ್ರ ಮೇಲೆ, ಹಾಗೆಯೇ DC ರಮೇಶ್ ಅವ್ರ ಮೇಲೆ, ಹಾಗೆಯೇ DC ಆಗಿದ್ದ ರಮೇಶ್ ಅವ್ರ ಮೇಲೆ, ಹಾಗೆಯೇ ಜೀವರಾಜ್ ಅವ್ರ ಮೇಲೆ FIR ಹಾಕಿದ್ದಕ್ಕೆ ಇವರಿಗೆ ನಾವು ಅವ್ರ ಕೋರ್ಟ್ನಲ್ಲಿ ತಡೆಗೆ ಹೋಗಿದ್ದಾರೆ. ಜೀವರಾಜ್ ಇವ್ರು ತಪ್ಪೇ ಮಾಡಿಲ್ಲ ಅಂದರೆ FIRಗೆ ತಡೆ ಯಾಕೆ ಬರಬೇಕು? ತಡೆ ಸಿಕ್ಕಿದ್ದು ಅಷ್ಟೇ. FIRಗೆ ತಡೆ ಸಿಕ್ಕಿದೆ ಅಂತ ನೀವು ಜಾಲತಾಣದಲ್ಲಿ ನೋಡ್ತಾ ಇದ್ರಿ. ಕೇವಲ 2 ದಿನ ಮಾತ್ರ ತಡೆ ಕೊಟ್ಟಿರೋದು, 7ನೇ ತಾರೀಕು ಮತ್ತೆ ಅದು ಪರಿಶೀಲನೆಗಿದೆ. ಹಾಗಾಗಿ ಯಾರೇ ಇದು ತಪ್ಪುಗಳನ್ನು ಮಾಡಿದರೆ ಅಂಥವರಿಗೆ ಶಿಕ್ಷೆ ಆಗಬೇಕು. ನಾನು ಜೀವರಾಜ್ ಅವರಿಗೆ ಒಂದೇ ವಿಷಯ ಕೇಳಲಿಕ್ಕೆ ಇಷ್ಟಪಡ್ತೇನೆ. ತಾವು 2023ರಲ್ಲಿ ತಾವು ಸೋತಾಗ ತಾವು ಈ ಥರ ಆಗಿ ಸೋತಿದ್ದೀರಿ, ಇದ್ರ ಬಗ್ಗೆ ಈಗ ನೀವು ಗೆದ್ದಿದ್ದೀರಿ ಅಂತ ನೀವು ಹೇಳ್ಕೊಳ್ತಾ ಇದ್ದೀರಿ. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೆ ನಿಮಗೆ 3 ವರ್ಷ ಅನ್ಯಾಯ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗಾಗಿ ಆ 3 ವರ್ಷ ನನಗೆ ಅನ್ಯಾಯ ಆಗಿದೆ, ಅವಾಗ ಕೌಂಟ್ ಮಾಡಿದಂಥ ವೇದಮೂರ್ತಿಯವರು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ತಾವು ಯಾಕೆ ಕಂಪ್ಲೇಂಟನ್ನು ಲಾಟ್ ಮಾಡಿಲ್ಲ? ಹಾಗಾಗಿ ತಾವು ಕಂಪ್ಲೇಂಟ್ ಲಾಟ್ ಮಾಡ್ಬೋದಲ್ವಾ ನಿಮ್ಗೆ ಅನ್ಯಾಯ ಆಗಿದ್ದರೆ? ಈಗ ಸುಮ್ಮನೆ ರಾಜೇಗೌಡರು 3 ವರ್ಷ ಪುಕ್ಸಟೆ ಅಧಿಕಾರ ತಗೊಂಡ್ರು, ಅವರು ಭತ್ಯೆ ತಗೊಂಡ್ರು, ಅವ್ರು ಸಂಬಳ ತಗೊಂಡ್ರು, ಅದನ್ನು ಯಾರು ಕೊಡೋರು ಅನ್ನೋ ಥರ ತಾವು ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಜೀವರಾಜ್ ಅವ್ರ ಹತ್ರ ಹೇಳೋದಿಷ್ಟೇ, ತಾವು ಅದೇನಾದ್ರು ತಮ್ಗೆ ತೊಂದರೆ ಆಗಿದ್ದರೆ ತಾವು ಕಂಪ್ಲೇಂಟನ್ನು ಲಾಟ್ ಮಾಡಿ, ಯಾರಿಗೆ ಅನ್ಯಾಯ ಆಗಿದ್ರೆ ಅಂಥವರಿಗೆ ಶಿಕ್ಷೆ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಅವತ್ತು ನಾವು ಏನು ಮತ ಎಣಿಕೆಯಲ್ಲಿ ನಾವು ಏನು ಇದ್ವಿ, ಆವಾಗ ನಾನು ಆ ಸಂದರ್ಭದಲ್ಲಿ ನಾನು ಇದ್ದಾಗ ಸ್ಟ್ರಾಂಗ್ ರೂಮ್ ಬಳಿಯೇ ನಮ್ಮ ರಾಜೇಗೌಡರ ಏಜೆಂಟ್ ಏನು ಸುಧೀರ್ ಕುಮಾರ್ ಮುರಳಿ ಇದ್ದು, ಅಲ್ಲೇ ಅವರು ಅದಕ್ಕೆ ಈ ಒಂದು ಪ್ರಕ್ರಿಯೆಗೆ ಆಕ್ಷೇಪಣೆಗಳನ್ನು ಅವತ್ತೇ ಸಲ್ಲಿಸಿದ್ರು. ಮತ್ತು ಪ್ರತಿಯೊಂದು ಸುತ್ತಲೂ ಸಹ ಆಕ್ಷೇಪಣೆಗಳನ್ನು ನಾವು ರಿಜಿಸ್ಟ್ರಲ್ಲಿ ಬರೆದು ಅದನ್ನು ಇದು ಮಾಡಿದ್ವಿ. ಅಲ್ಲಿದ್ದಂಥ RO ಇರ್ತಾರೆ ಅವರಿಗೆ ನಾವು ಪ್ರತಿಯೊಂದನ್ನು ಕೊಟ್ಟಿದ್ದೀವಿ. ಇದು ತಾವು ಪತ್ರಕರ್ತ ಮಿತ್ರರಿದ್ದೀರಿ, ನಿಮಗೆ ಗೊತ್ತಿದೆ. ಯಾಕೆಂದರೆ ಎಲ್ಲ ಈ ಮತಗಳ ಎಣಿಕೆ ಆಗೋದಿಗೆ ಏನು ಮಾಡ್ತಾರೆ, ಈಗ ತೋರಿಸ್ತಾರೆ ರಾಜೇಗೌಡರು ಅಂತ ಅಲ್ಲಿ ಇರ್ತಾರೆ, ನೆಕ್ಸ್ಟ್ ಒಂದು ಮತ ತಗೊಂಡು ಜೀವರಾಜ್ ಅಂತ ಇರ್ತಾರೆ. ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ ಆಗಿರುತ್ತೆ. ಅವತ್ತಿನ ವಿಡಿಯೋ ಕ್ಲಿಪ್ಪಿಂಗು, ಮೊನ್ನೆ ನಡೆದಂಥ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ನೀವು ಪರಿಶೀಲನೆ ಮಾಡಿದಾಗ ನಿಜವಾಗ್ಲೂ ಏನು ಆಗಿದೆ ಅನ್ನೋದು
ಗೊತ್ತಾಗ್ಬೋದು. ಯಾಕೆಂದ್ರೆ ಅವತ್ತು ಸಿಂಧು ಅಂತ ಹೇಳಿ ರಾಜೇಗೌಡರು ಅಲ್ಲಿ 3 ಇದಿರುತ್ತೆ, ಜೀವರಾಜ್ ಅವರದ್ದಕ್ಕೂ ಒಂದು ಹಾಕಿಟ್ಟಿರ್ತಾರೆ ಸಿಂಧು ಮತಗಳನ್ನ ಒಂದು ಬಾಕ್ಸಲ್ಲಿ, ಮತ್ತು ರಾಜೇಗೌಡರಿಗೆ ಕೊಟ್ಟಿದ್ದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತಾರೆ, ಸುಧಾಕರ್ ಶೆಟ್ಟಿ ಕೊಟ್ಟಿದ್ದು ಒಂದು ಬಾಕ್ಸಲ್ಲಿ ಇರ್ತಾರೆ. ಮತ್ತು ಅವತ್ತು ಏಜೆಂಟ್ರಾಗಿದ್ದಂಥವ್ರು ಅಷ್ಟೂ ಜನ ಇದು ಸಿಂಧು ಸರಿ ಇದೆ ಅಂತ ಹೇಳಿ ಸಹಿ ಸಹ ಮಾಡಿರ್ತಾರೆ. ಅಂಥ ಮತಗಳಲ್ಲಿ ಒಂದು ಬಂಡಲ್ ಇರ್ತಕ್ಕಂಥ ಬಂಡಲ್ಲೇ ತಿರಸ್ಕೃತ ಆಗಿದೆ ಅಂದರೆ ತಾವೇ ಯೋಚನೆ ಮಾಡಬೇಕಾಗತ್ತೆ ಏನು ಅನ್ನೋದನ್ನು ತಾವು ತಿಳುವಳಿಕೆ ಇದ್ದವರೆ ನೀವೆಲ್ಲ ಪತ್ರಕರ್ತರಿದ್ರಿ, ನೀವೇ ಯೋಚನೆ ಮಾಡಿ ಏನಾಗಿರ್ಬೋದು. ಇದಕ್ಕೆ ನ್ಯಾಯ ಸಿಗಬೇಕು, ಯಾರಿಗೂ ಅನ್ಯಾಯ ಆಗಬಾರ್ದು. ಈಗ ಜೀವರಾಜ್ ಹೇಳ್ದಂಗೆ ಜೀವರಾಜ್ ಅವರಿಗೆ ಅನ್ಯಾಯ ಆಗಿದ್ರೆ ಅವ್ರು ತನಿಖೆ ಆಗಲಿ ಅಂತ ಹೇಳ್ಕೊಂಡು ಅವ್ರಿಗೆ 3 ವರ್ಷ ಅನ್ಯಾಯ ಆಗಿರಲ್ವ. ಅವ್ರು ಹೇಳ್ತಾ ಇದ್ದಾರೆ 3 ವರ್ಷ ರಾಜೇಗೌಡರು ಪುಕ್ಷಟೆ ಅಧಿಕಾರ ಅನೌನ್ಸ್ ಮಾಡಿರಂತ. ಅವ್ರು ತನಿಖೆ ಆಗಲಿ ಅಂತೇಳಿ ಅವರೇ ಅಪ್ಲಿಕೇಶನ್ ಕೊಟ್ಟು ತನಿಖೆ ಮಾಡಿಸ್ಲಿ, ಪ್ರಯತ್ನ ಮಾಡ್ಕೊಂಡ್ಬಿಡಿ. ಹಾಗಾಗಿ ನಮಗೆಲ್ಲ ನಾವು ಅವತ್ತಿನ ಕೌಂಟಿಂಗಿಂದ ಏನಿದೆ, ನಾವು ಏನೇನು ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದು ಅನ್ನೋದನ್ನ ತಮ್ಮ ಗಮನಕ್ಕೆ ಕೊಡ್ತಾ ಇದ್ದೀನಿ. ಹಾಗೇನೆ ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿಗೆ ಏನೇನು ಸಂಬಂಧಪಟ್ಟಂತೆ ಕೆಲವಷ್ಟು ವಿಷಯಗಳನ್ನು ಇದರಲ್ಲಿ ತಮ್ಮ ಗಮನಕ್ಕೆ ಕೊಡೋಕೆ ಹಾಕಿದ್ದೀವಿ, ಅದನ್ನು ಸಹ ತಮ್ಮ ಗಮನಕ್ಕೆ ಕೊಡ್ತಾ ಇದ್ದೀವಿ. ಇನ್ನು ಹೆಚ್ಚಿನದೇನಾದ್ರು ಇದ್ದರೆ ನಮ್ಮ ವಕ್ತಾರರಾದ ಉಮೇಶ್ ಮುದ್ವಾಳ್ರು ಮಾತಾಡ್ತಾರೆ ಅಂತ. ಸ್ನೇಹಿತರೆ, 2023ರಲ್ಲಿ ಏನು ಚುನಾವಣೆ ನಡೀತು, ಆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ತಾವೆಲ್ಲ ಗಮನಿಸಿದ್ದೀರಿ, ಓಟ್ಗಳ ಏನು ಮತ ಎಣಿಕೆ ನಡೀತಾ ಇತ್ತು. ನಾವು ಸುಮಾರು ರಾತ್ರಿ 10-11 ಗಂಟೆವರೆಗೂ ಕೂಡ ಆ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡಿದ್ವಿ. ಏಕೆ ವೆಯ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಆವತ್ತು ಸಾಕಷ್ಟು ಬಾರಿ ಈ ಏನು ಪೋಸ್ಟಲ್ ವೋಟ್ಸ್ ಮತ್ತು ಇನ್ನಿತರ ವೋಟ್ಸ್ಗಳನ್ನು ಮರು ತನಿಖೆ ಮಾಡಬೇಕು ಅನ್ನೋ ಒತ್ತಾಯದೊಂದಿಗೆ ಹಲವಾರು ಸಾರಿ ಅದನ್ನು ಪರಿಶೀಲನೆ ಅವತ್ತೇ ಮಾಡಲ್ಪಟ್ಟಿತ್ತು. ಅವತ್ತೇ ಮಾಡಲ್ಪಟ್ಟಾಗ ಇದೇ ಜೀವರಾಜ್ ಅವರು ಮತ್ತು ಬೇರೆ ಬೇರೆ ಪಕ್ಷದ ಯಾರ್ಯಾರು ನಾಯಕರುಗಳಿದ್ದರು ಅವರೆಲ್ಲ ಅಲ್ಲಿ ಉಪಸ್ಥಿತರಿದ್ದರು. ಆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಪ್ರತಿಯೊಂದು ಮತಪತ್ರಗಳನ್ನು, ಅದರಲ್ಲೂ ಪೋಸ್ಟಲ್ ವೋಟ್ಸ್ಗಳನ್ನು ಒಂದೊಂದನ್ನೇ ಎತ್ತಿ ತೋರಿಸಿ ಆ ಮತಗಳು ಯಾರಿಗೆ ಚಲಾವಣೆ ಆಗಿದೆ, ಯಾರಿಗೆ ಆಗಿಲ್ಲ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ರಾಜೇಗೌಡರು 201 ಮತಗಳಲ್ಲಿ ಗೆದ್ದರು. ಆ 201 ಮತಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪೋಸ್ಟಲ್ ವೋಟಲ್ಲಿ ಆ್ಯಕ್ಚುಲಿ ಸಿಕ್ಕಿರುವಂಥ ಪೋಸ್ಟಲ್ ವೋಟಲ್ಲಿ ಯುವರಾಜ್ ಅವರಿಗೆ ಹೆಚ್ಚಿನ ಮತ ಇದ್ದರೂ ಕೂಡ ರಾಜೇಗೌಡರ ಏನು ವೋಟ್ಗಳಿದೆ ಅವು ಇವಿಎಂನಲ್ಲಿ ನಮಗೆ ಹೆಚ್ಚಿನ ಮತಗಳು ದೊರಕಿ ಪೋಸ್ಟಲ್ ವೋಟಲ್ಲಿ ಕಡಿಮೆ ಇತ್ತು ಅನ್ನೋದನ್ನು ನಾವು ಒಪ್ಕೊಳ್ಳೋದಾದರೂ ಕೂಡ ಅದನ್ನು ಈಗ ಮರು ಎಣಿಕೆ ಮಾಡೋ ಸಂದರ್ಭದಲ್ಲಿ ಸಂಪೂರ್ಣ 4ರಿಂದ 5 ಬಂಡಲ್ಗಳು, ಅಂದರೆ 25 ಬಂಡಲ್ ಮಾಡಿ ಅದನ್ನು ಕೌಂಟ್ ಮಾಡಿದ್ದಾರೆ. ಎಲ್ಲ ಬಂಡಲ್ಗಳಲ್ಲೂ ಏನಾಗಿದೆ ಅಂತ ಹೇಳಿದ್ರೆ ರಾಜೇಗೌಡರಿಗೆ ಒಂದು ಗೀಟ್ ಹಾಕಿದ್ದಾರೆ, ಬೇರೆ ಯಾವುದೋ ಒಂದು ಅಭ್ಯರ್ಥಿ ಒಂದು ಗೀಟ್ ಹಾಕಿದ್ದಾರೆ. ಆದರೆ ರಾಜೇಗೌಡರಿಗೆ ಹಾಕಿರುವಂತಹ ಏನು ಗೀಟಿದೆ ಮತ್ತು ಬೇರೆ ವ್ಯಕ್ತಿಗೆ ಹಾಕಿದ್ದಾರೆ ಅದು ಸಂಪೂರ್ಣವಾಗಿ ಬೇರೆ ಬೇರೆ ಇಕ್ಕಿನದ್ದಾಗಿತ್ತು, ಬೇರೆ ಬೇರೆ ಸ್ಟ್ರೋಕ್ದಾಗಿತ್ತು. ಇದು ಯಾವತ್ತೂ ಏನು ಅಂದರೆ ಗೀಟ ಹಾಕುವ ಸಂದರ್ಭದಲ್ಲಿ ಆ ಸ್ಟ್ರೋಕಿನ ಒಂದು ಲೆವೆಲನ್ನು ನೋಡ್ತಾರೆ. ಆ ಲೆವೆಲನ್ನು ನೋಡುವಾಗ ರಾಜೇಗೌಡರದು ಸ್ಪಷ್ಟ ಸ್ಟ್ರೋಕಲ್ಲಿತ್ತು, ಬೇರೆ ವ್ಯಕ್ತಿಗಳಿರೋದು ಅತಿ ದುರ್ಬಲವಾದಂಥ ಸ್ಟ್ರೋಕಲ್ಲಿತ್ತು. ಇದು ಯಾವ ರೀತಿಯಲ್ಲಿ ಒಂದು ಪರಿಣಾಮ ಬೀರಿದೆ ಅಂದರೆ ಅಷ್ಟೂ ಮತಗಳಲ್ಲಿ ಕೇವಲ 2 ಮತಗಳು ಮಾತ್ರ ಜೀವರಾಜ್ ಅವ್ರದ್ದು ಇನ್ವ್ಯಾಲಿಡ್ ಆಯಿತು. ಉಳಿದಿರುವಂತಹ ಎಲ್ಲ ಮತಗಳು ರಾಜೇಗೌಡರದ್ದೇ ಇನ್ವ್ಯಾಲಿಡ್ ಆಗಿದ್ದು, ಸುಧಾಕರ್ ಶೆಟ್ಟದ್ದಾಗಲಿ, ರಾಜನ್ ಅವರದ್ದಾಗಲಿ ಅಥವಾ ನಮ್ಮ BSP ಅವ್ರದ್ದಾಗಲಿ ಯಾರದೇ ಮತಗಳು ಕೂಡ ಆ ಸಂದರ್ಭದಲ್ಲಿ ಇನ್ವ್ಯಾಲಿಡ್ ಆಗಿಲ್ಲ. ಬಹಳ ಪರ್ಟಿಕ್ಯುಲರ್ ಆಗಿ ರಾಜೇಗೌಡರದೇ ಮತಗಳು ಇನ್ವ್ಯಾಲಿಡ್ ಆಗಿರೋದ್ರಿಂದ ಸಾಧಾರಣವಾಗಿ ಎಲ್ರಿಗೂ ಬರ್ತಕ್ಕಂಥ ಸಂಶಯ ಏನಪ್ಪ ಅಂದರೆ ಗೆದ್ದಿರುವಂಥ ವ್ಯಕ್ತಿ ಏನಿದ್ದಾನೆ ಅವನನ್ನು ಸೋಲಿಸ್ಲಿಕ್ಕೋಸ್ಕರ ಈ ರೀತಿ ಕುತಂತ್ರ ಮಾಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟ, ಅದರಲ್ಲೇನು ಎರಡೇ ಮಾತಿಲ್ಲ. ಆ ಸಂದರ್ಭದಲ್ಲಿ ಯಾರು ಚುನಾವಣಾಧಿಕಾರಿ ಆಗಿದ್ದರು, ಯಾರು ಜಿಲ್ಲಾಧಿಕಾರಿಗಳಾಗಿದ್ದರು, ಇವ್ರ ಮೇಲೆ FIR ಮಾಡಿದ್ರು. ಯಾವುದೋ TV-ನಲ್ಲಿ ನಾನು ನೋಡಿದೆ, ಯಾಕೆ ಜೀವರಾಜ್ ಮೇಲೆ FIR ಮಾಡಿದ್ರು, ಯಾಕೆ ಮಾಡಿದ್ರು ಅಂದರೆ ಈ ಘಟನೆಯಿಂದ ಯಾರಿಗೆ ಲಾಭ ಆಯಿತು ಅನ್ನೋದು ಬಹಳ ಮುಖ್ಯ. ಈ ರೀತಿ ಮಾಡೋದ್ರಿಂದ ಯಾರಿಗೆ ಲಾಭ ಆಯಿತು ಅಂದರೆ ಅದು ಜೀವರಾಜಿಗೆ ಲಾಭ ಆಯಿತು. ಆಗಿರೋದ್ರಿಂದ ಅವ್ರ ಮೇಲೂ FIR ಆಗಿದೆ. ಅಂದರೆ ಅವರ ಒತ್ತಾಸೆಯೊಂದಿಗೆ ಇದೆಲ್ಲ ನಡೆದಿದೆ, ಅಲ್ಲಿ ಅಕ್ರಮ ನಡೆದಿದೆ. ಏನು ಮತಗಳು ಚಲಾವಣೆ ಆಗಿತ್ತು ಅವುಗಳಲ್ಲಿ ಬೇರೆ ರೀತಿಯ ಮತಗಳನ್ನು ಚಲಾವಣೆ ಮಾಡಿ ರಾಜೇಗೌಡರ ಮತಗಳನ್ನು ಮಾತ್ರ ತಿರಸ್ಕೃತ ಆಗುವ ಹಾಗೆ ನೋಡಿಕೊಂಡ್ರು ಅನ್ನುವಂಥದ್ದು ಒಂದು. ಎರಡನೇದಾಗಿ ಏನಪ್ಪ ಅಂದರೆ ಈಗ ಮೊನ್ನೆ ಕೌಂಟ್ ಆದಾಗಲೂ ಕೂಡ ಭಾಳ ವಿಶೇಷ ಘಟನೆಗಳು ಏನು
ಇವರೆಲ್ಲ ಏನು ಏಜೆಂಟ್ ಒಳಗೆ ಹೋಗಿದ್ದಾರೆ, ಹೋಗೋ ಸಂದರ್ಭದಲ್ಲಿ ಸ್ಟ್ರಾಂಗ್ ರೂಮಿನ ಲಾಕ್ ಕೂಡ ಬೆಂಡ್ ಆಗಿತ್ತು. ಒಳಗೆ ಹೋದಾಗ 8 ಬಾಕ್ಸ್ಗಳ ಬೀಗಗಳು ಒಡೆದಿತ್ತು. ಏನು ಅಂಚೆ ಮತಗಳು ಶೇಖರಣೆ ಆಗಿತ್ತು ಆ ಪೆಟ್ಟಿಗೆಯ ಸೀಲಿಗೆ ಹೊಸ ಬಟ್ಟೆಯನ್ನು ಹಾಕಿ ಅದಕ್ಕೆ ಸೀಲನ್ನು ಮಾಡಿದ್ರು. ಇದು ಕ್ವಶನ್ ಮಾಡಲ್ಪಡುತ್ತೆ ತಕ್ಷಣ, ಯಾಕೆ ಹಿಂಗಾಯಿತು ಅಂತ ಕ್ವಶನ್ ಮಾಡಿ. ಆದರೆ ಅವರು ತಕ್ಷಣ ಹೇಳಿದ್ದೇನೆಂದರೆ, ಚುನಾವಣಾಧಿಕಾರಿಗಳು ಯಾವ ಬಾಕ್ಸು ಮುಚ್ಚಲ್ಪಟ್ಟಿದೆ, ಯಾವುದರಲ್ಲಿ ಮತ ಇದೆ ಅದನ್ನು ಮಾತ್ರ ಕೌಂಟ್ ಮಾಡಿ ನಮಗೆ ಪರ್ಮಿಷನ್ ಇದೆ ಹೊರತು ಬೇರೆ ವಿಚಾರಗಳ ಬಗ್ಗೆ ನಾವು ಗಮನಕ್ಕೆ ತರ್ತೀವಿ ಕೋರ್ಟಿಗೆ, ನಾವು ಎಣಿಕೆ ಮಾಡದಿರ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅಂತೇಳಿ ಅದನ್ನು ತಿರಸ್ಕಾರ ಮಾಡಿ ಇಷ್ಟೇ ಅಬ್ಜೆಕ್ಷನ್ ಮಾಡಿದ್ರು ಕೂಡ ಅವ್ರು ಕೋರ್ಟ್ ಮಾಡಿದ್ರು. ಒಂದನೇದು ಅದು. ಎರಡನೇದಾಗಿ ಏನಪ್ಪ ಅಂದರೆ, ಎಲ್ಲ ಆಗೋ ಸಂದರ್ಭದಲ್ಲಿ, ಸಂಪೂರ್ಣ ಮುಗಿಯೋ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು, ಈಗಿನ ಚುನಾವಣಾಧಿಕಾರಿಗಳು ಹೇಳಿದ್ದೇನಪ್ಪ ಅಂದರೆ, ನಾವು ಯಾವ ಕಾರಣಕ್ಕೂ ರಿಸಲ್ಟ್ ಅನೌನ್ಸ್ ಮಾಡಲ್ಲ, ಇದನ್ನು ತಗೊಂಡೋಗಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತೇವೆ ಅಂತ ಹೇಳಿದ್ರು. ರಾತ್ರೋರಾತ್ರಿ ಇಮೇಲ್ ಮೂಲಕ ಸಂದೇಶವನ್ನು ತರಿಸ್ಕೊಂಡು ರಾತ್ರೋರಾತ್ರಿ ನೀವು ಗೆದ್ದಿದ್ದೀರಿ ಅಂತ ಡಿಕ್ಲೇರ್ ಮಾಡಿ ರಾತ್ರೋರಾತ್ರಿ ಅವರಿಗೆ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದಾರೆ ಅಂದರೆ ನಾವು ಚುನಾವಣಾ ಆಯೋಗದ ಬಗ್ಗೆ ಎಷ್ಟು ನಂಬಿಕೆಯನ್ನು ಇಡಬೇಕು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತದೆ. ಯಾಕೆಂದರೆ ಇದು ಒಂದು ಸಮ್ಮಿಶ್ರ ಅಧಿಕಾರಿ ವರ್ಗ, ಆ ಕಾಲದಲ್ಲಿ ಇರ್ತಕ್ಕಂಥ ಅಧಿಕಾರಿ ವರ್ಗದಿಂದ ಹಿಡಿದು ಈಗಿನ ಚುನಾವಣಾ ಆಯೋಗದವರೆಗೆ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ರಾಜೇಗೌಡರಿಗೆ ಅನ್ಯಾಯ ಆಗಿದೆ. ಅವರು 201 ಮತಗಳಿಂದ ಸ್ಪಷ್ಟವಾಗಿ ಗೆದ್ದು ಬಂದಿರುವಂಥ ವ್ಯಕ್ತಿ. ಆದರೆ ಇದನ್ನು ತಿರುಚಿ ಈ ರೀತಿ ಮಾಡಿದರೂ ಕೂಡ ಅವರಿಗೆ ಪ್ರಮಾಣ ಪತ್ರವನ್ನು ಕೊಟ್ಟಾಗಿದೆ. ಪ್ರಮಾಣ ಪತ್ರವನ್ನು ಕೊಟ್ಟ ಮೇಲೆ ನಾವೇನು ಮಾಡಲಿಕ್ಕೆ ಆಗಲ್ಲ. ಈಗ 3.5 ಗಂಟೆ ಈಗಾಗಲೇ ಪ್ರಮಾಣ ವಚನ ಸ್ವೀಕಾರ ಆಗಿರುತ್ತೆ. ಆದರೆ ಮುಂದಿನ ಆದೇಶ ಅವರು ಬರುವವರೆಗೆ ಅಥವಾ ಇದು ಅವರು ತಪ್ಪು ಮಾಡಿದ್ದಾರೆ ಅಂತ ತೀರ್ಮಾನ ಆಗೋ ತನಕ ಅವರು ಶಾಸಕರಾಗಿ ಮುಂದುವರೆದೇ ಇರ್ತಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದರೆ ಈಗಾಗಲೇ ಚಿಕ್ಕಮಗಳೂರು SP ಮತ್ತು ಉಳಿದವರ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಲಾಗಿದೆ. ಇದರ ಬಗ್ಗೆ ತನಿಖೆ ತೀವ್ರಗೊಳಿಸಲಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಈ ಭಾಗದ ಎಲ್ಲ ನಾಯಕರುಗಳು ಕೂಡ ಇದನ್ನು ತಮ್ಮ ಪ್ರತಿಭಟನೆ ವಿಚಾರದಲ್ಲಿ ತಿಳಿಸಿದ್ದಾರೆ. ನಾಳೆ ಬೆಳಿಗ್ಗೆ ಬೆಂಗಳೂರಿನಲ್ಲಿ ಶಾಸಕರ ಭವನದಿಂದ ಹಿಡಿದು ಚುನಾವಣಾ ಕಚೇರಿವರೆಗೆ ದೊಡ್ಡದಾದ ಒಂದು ಜಾಥಾ ನಡೀತಾ ಇದೆ. ಅಂದರೆ ರಾಜೇಗೌಡರಿಗೆ ನ್ಯಾಯ ಒದಗಿಸಬೇಕು, ಚುನಾವಣಾ ಆಯೋಗ ನ್ಯಾಯವನ್ನು ಕೊಡಬೇಕು, ಇಲ್ಲದೆ ಹೋದರೆ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ನಡೀತೆ ಅನ್ನೋ ದೃಷ್ಟಿಯಲ್ಲಿ ನಾಳೆ ಆ ಜಾಥವನ್ನು ಕೂಡ ನಡೆಸ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಭಾಗವಹಿಸ್ತಾ ಇದ್ದಾರೆ. ನಮ್ಮ ರಿಕ್ವೆಸ್ಟ್ ಇಷ್ಟೇ, ನಮಗಿನ್ನೂ ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ, ನಮಗಿನ್ನೂ ಚುನಾವಣಾ ಆಯೋಗದ ಬಗ್ಗೆ ಅವರು ಮಾಡಿರುವಂಥ ತಪ್ಪನ್ನು ತಿದ್ದುಕೊಂಡು ನಮ್ಮ ನ್ಯಾಯ ಒದಗಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ. ಅದೇ ರೀತಿ ಇವರು ನಂಬಿಕೆಯನ್ನು ಉಳಿಸ್ಕೊಂಡು ರಾಜೇಗೌಡರನ್ನ ಮತ್ತೊಮ್ಮೆ ಶಾಸಕರನ್ನಾಗಿ ಡಿಕ್ಲೇರ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ್ರು, ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಒಪ್ತೀವಿ, ಇಲ್ಲ ಅಂತಿಲ್ಲ. ಆದರೆ ಇಲ್ಲೇನಾಗಿದೆ, ಸ್ವತಃ ರಾಜೇಗೌಡರ ಕಡೆಯಿಂದ ಯಾರಾದರೂ ಹೋಗಿ ಎರಡೆರಡಕ್ಕೆ ಆಗ್ತಾರೆ, ಅವರ ಸೋಲನ್ನು ಅವರೇ ಮಾಡ್ಕೊಳ್ತಾರೆ. ಇಲ್ಲ, ಮಾಡ್ಕೊಳ್ಳೋದಿಲ್ಲ. ಇದು ವಿರೋಧ ಪಕ್ಷದವರ ಕುತಂತ್ರ. ಯಾರು ಅದನ್ನು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾರೆ. ನನ್ನ ಮಾತು ವಿಚಾರ ಐತೆ ಸರ್, ಚುನಾವಣಾ ಆಯೋಗದ ಚುನಾವಣೆ ವಿಚಾರವನ್ನು ಚುನಾವಣಾ ಆಯೋಗದಲ್ಲಿ ಡಿಸೈಡ್ ಆಗಬೇಕು. ವಿನಃ ಪೊಲೀಸ್ ಠಾಣೆಗೆ ಹೋಗಿ ಅದು ಪೊಲೀಸ್ ಠಾಣೆಯಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ವಿಚಾರವನ್ನು ಇದು ಮಾಡೋಕ್ಕೆ ಹೇಗೆ ಸಾಧ್ಯ? ಅದು ತಿದ್ದಿದ್ರೆ ಅದಕ್ಕೆ ಕ್ರಿಮಿನಲ್ ಕೇಸ್ ಆಗುತ್ತೆ. ಹಾಗಾದ್ರಿಂದ ನಾವು ಪೊಲೀಸ್ ಸ್ಟೇಷನಲ್ಲಿ FIR ಮಾಡ್ತೀವಿ, ಕ್ರಿಮಿನಲ್ ಕೇಸ್ ಆಗುತ್ತೆ. ಬಟ್ ತನಿಖೆ ಆಗಲಿ. ಅಲ್ಲ ಸರ್, ಈಗ ರೀಕೌಂಟಿಂಗ್ ಆಗಿ ಈಗ ಹತ್ರ 4 ದಿನ ಆಗುತ್ತೆ. 4 ದಿನ ಆದ್ರೂ ನೀವು ಚುನಾವಣಾ ಆಯೋಗಕ್ಕೆ ಇನ್ನೂ ದೂರು ಕೊಟ್ಟಿಲ್ಲ? ಚುನಾವಣಾ ಆಯೋಗ ದೂರು ಕೊಟ್ಟಿದ್ದೀವಲ್ಲ, ಆನ್ಲೈನ್ ಕೊಟ್ಟಿದ್ದೀವಿ, ಕೊಟ್ಟಿದೆ. ಈಗ ನಾಳೆ ಮತ್ತೆ ಹೋಗಿ ಕೊಡ್ತಾ ಇದ್ದೀವಿ ಜಾತ್ರೆ. ಇಲ್ಲಿ ಈಗ FIR